ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವಾಗ ಮಾವಿನಕಾಯಿಯ ಸೀಸನ್. ಈ ಮಾವಿನಕಾಯಿ ಉಪಯೋಗಿಸ್ಕೊಂಡು ಒಂದು ವೆರೈಟಿ ಆಗಿರುವಂತ ಒಂದು ಡಿಶ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಕೂಡಲೇ ಸಿಗುತ್ತೆ. ನೋಡಿಲಿ, ನಾನಿಲ್ಲಿ ಮಾವಿನಕಾಯಿ ತಗೊಂಡಿದ್ದೀನಿ. ಇಲ್ಲಿ ನಾವು ಮನೆಯಲ್ಲೇ ಬೆಳೆಸಿರುವಂತಹ ಮಾವಿನಕಾಯಿ ಆದ್ರೆ ಈ ಸಿಪ್ಪೆ ತೆಗಿಬೇಕಾದ ಅವಶ್ಯಕತೆ ಇದೆ. ಮಾರ್ಕೆಟ್ ಇಂದ ತಂದ ಮಾವಿನಕಾಯಿ ಆದ್ರೆ ಈ ರೀತಿ ಚೆನ್ನಾಗಿ ತೊಳೆದು ಅದರ ಸಿಪ್ಪೆ ಎಲ್ಲ ಹೊರಗಡೆ ಇರುವ ಸಿಪ್ಪೆ ಎಲ್ಲ ತೆಗ್ದ್ಬಿಡಿ, ಅದು ಬೇಡ ನಮಗೆ. ನೋಡಿ, ಈ ರೀತಿ ನಾನಿಲ್ಲಿ ಎಲ್ಲ ಒಂದು ಮಾವಿನಕಾಯಿಲಿ ಅರ್ಧ ಭಾಗ ಮಾತ್ರ ಉಪಯೋಗಿಸಿರೋದು. ಈ ರೀತಿ ಸಿಪ್ಪೆ ತೆಗ್ದ್ಬಿಟ್ಟು ಇದನ್ನ ಈ ರೀತಿ ತುರಿಬೇಕು. ನೋಡಿ, ಅವಾಗ ಕರೆಕ್ಟ್ ಆಗಿ ನಮಗೆ ಸಿಗುತ್ತೆ. ಗ್ರೈಂಡ್ ಮಾಡೋದು ಬೇಡ, ಇದೇ ರೀತಿ ತುರ್ಕೊಳ್ಳಿ, ಅವಾಗ ಕರೆಕ್ಟ್ ಸಿಗುತ್ತೆ. ನೋಡಿ, ಅರ್ಧ ಭಾಗ ಸಾಕು. ಅಂದ್ರೆ ಜಾಸ್ತಿ ಹುಳಿ ಇದ್ರೆ ಸ್ವಲ್ಪ ಕಡಿಮೆ ತಗೊಳ್ಳಿ, ಸ್ವಲ್ಪ ಹುಳಿ ಕಡಿಮೆ ಇದ್ರೆ ಸ್ವಲ್ಪ ಜಾಸ್ತಿ ತಗೋಬಹುದು. ನೋಡಿ, ಇಷ್ಟು ತಗೊಂಡಿದ್ದೀನಿ ನಾನು, ಕರೆಕ್ಟ್ ಆಗಿ ತುರ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ನಾನು ಅರ್ಧ ಕಪ್ ತೆಂಗಿನ ತುರಿ ಕೂಡ ಹಾಕ್ತಾ ಇದ್ದೀನಿ. ಇದೊಂದು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ಒಂದು ಕಡಾಯಿ ಬಿಸಿ ಮಾಡಿಬಿಟ್ಟು ಅದಕ್ಕೊಂದು ಅರ್ಧ ಟೀ ಸ್ಪೂನ್ ಅಷ್ಟು ಎಣ್ಣೆ, ನಾನಿಲ್ಲಿ ತೆಂಗಿನ ಎಣ್ಣೆ ಉಪಯೋಗಿಸಿರೋದು. ಅದಕ್ಕೆ 1/4 ಟೀ ಸ್ಪೂನ್ ಮೆಂತೆಕಾಳು, 1 ಟೀ ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೆಂತೆ ಜಾಸ್ತಿ ಹಾಕೋಬೇಡಿ, ಅಷ್ಟೇ ಸಾಕು. ಜಾಸ್ತಿ ಹಾಕೊಂಡ್ರೆ ಕಹಿ ಆಗ್ಬಿಡುತ್ತೆ. ಇದು ಚೆನ್ನಾಗಿ ಸಿಡಿಬೇಕು, ಈ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿಬೇಕು. ಸಿಡ್ದ ಮೇಲೆ ನೋಡಿ, ಇವಾಗ ಚೆನ್ನಾಗಿ ಸಿಡಿತಾ ಇದೆ. ಇದಕ್ಕೆ ನಾನಿಲ್ಲಿ ಬ್ಯಾಡಿಗೆ ಮೆಣಸು ಹಾಕ್ತಾ ಇದ್ದೀನಿ. ಬ್ಯಾಡಿಗೆ ಮೆಣಸು ಸ್ವಲ್ಪ ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು, ಖಾರದ ಜಾಸ್ತಿ ಖಾರ ಇರಲ್ಲ, ಆದ ಕಾರಣ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡ್ಕೊಳ್ಳಿ. ಆರಿದ್ಮೇಲೆ ಈ ರೀತಿ ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನ ನುಣ್ಣಗೆ ಹುಡಿ ಮಾಡಬೇಕು. ನೋಡಿ, ಪೌಡರ್ ಇಲ್ಲಿ ರೆಡಿ ಆಗಿದೆ. ಇದನ್ನ ಕೂಡ ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ಅದೇ ಕಡಾಯಿಗೆ ನಾನಿಲ್ಲಿ 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಅರ್ಧ ಟೀ ಸ್ಪೂನ್ ಸಾಸಿವೆ ಸಿಡಿಸ್ತಾ ಇದ್ದೀನಿ ಮೊದಲು. ಆಮೇಲೆ ಸ್ವಲ್ಪ ಕರಿಬೇವು ಕೂಡ ಸೇರಿಸ್ಕೊಳ್ಳಿ ಇದಕ್ಕೆ. ಆಮೇಲೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕೊಂಡಿದ್ದೀನಿ. ಎಲ್ಲ ಕೂಡ ಫ್ರೈ ಮಾಡ್ಕೊಳ್ಳಿ ಈ ರೀತಿ. ನೋಡಿ, ಇವಾಗ ಫ್ರೈ ಆಗಿದೆ. ಇನ್ನು ಇದಕ್ಕೆ ನಾವು ಆವಾಗ ತುರಿದಿಟ್ಕೊಂಡಂತಹ ಮಾವಿನಕಾಯಿ ಇದೆಯಲ್ವಾ, ಅದನ್ನ ಸೇರಿಸ್ತಾ ಇದ್ದೀನಿ. ಅಂದ್ರೆ ಜಾಸ್ತಿ ಹುಳಿ ಇದ್ರೆ ಸ್ವಲ್ಪ ಕಡಿಮೆನೆ ಸೇರಿಸ್ಕೊಳ್ಳಿ. ಇನ್ನು ಇದನ್ನ ಎಣ್ಣೆಯಲ್ಲಿ ಕರೆಕ್ಟ್ ಆಗಿ ಫ್ರೈ ಮಾಡಬೇಕು. ಆಮೇಲೆ ನಾವು ತೆಗೆದಿಟ್ಟಂತಹ ತೆಂಗಿನ ತುರಿ ಇದೆಯಲ್ವಾ, ಅದನ್ನ ಕೂಡ ಇದಕ್ಕೆ ಹಾಕೊಂಡು ಇದು ಎರಡು ಕೂಡ ಇದನ್ನ ಫ್ರೈ ಮಾಡಬೇಕು. ಅಂದ್ರೆ ನಾವು ಇದಕ್ಕೆ ನೀರು ಸೇರಿಸೋದಿಲ್ಲ, ಫ್ರೈ ಮಾಡಿ ಅದನ್ನ ಡ್ರೈ ಮಾಡಬೇಕು. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. ಹುಳಿ ಎಲ್ಲ ನೋಡ್ಕೊಂಡು ಉಪ್ಪು ಸೇರಿಸ್ಕೊಳ್ಳಿ. ಎಲ್ಲ ಕೂಡ ಈ ರೀತಿ ಫ್ರೈ ಮಾಡಬೇಕು. ಅದಕ್ಕಿಂತ ಮುಂಚೆ ನಾವು ಇಲ್ಲಿ ರುಬ್ಬಿಟ್ಟಂತಹ ಪೌಡರ್ ಇದೆಯಲ್ವಾ, ಅದನ್ನ ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ. ಆಮೇಲೆ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಶಿನ ಹುಡಿ ಕೂಡ ಸೇರಿಸ್ತಾ ಇದ್ದೀನಿ. ಇನ್ನು ಮೀಡಿಯಂ ಅಥವಾ ಲೋ ಫ್ಲೇಮ್ ಅಲ್ಲಿಟ್ಟು ಇದನ್ನ ಮಾಡಬೇಕು. ಯಾಕಂದ್ರೆ ನಾವು ನೀರು ಸೇರಿಸೋದಿಲ್ಲ. ಇದೇ ರೀತಿ ಇದನ್ನ ಫ್ರೈ ಮಾಡಿಬಿಟ್ಟು ಆ ಮಾವಿನಕಾಯಿಯಲ್ಲಿರುವ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು. ಇನ್ನು ಇದು ಸ್ವಲ್ಪ ಟೇಸ್ಟ್ ಎಲ್ಲ ಬ್ಯಾಲೆನ್ಸ್ ಆಗೋದಿಕ್ಕೆ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಹಾಕೋಬಹುದು. ನೋಡಿ, ಅಂದ್ರೆ ಆ ಹುಳಿ, ಉಪ್ಪು, ಖಾರ ಎಲ್ಲ ಕೂಡ ಬ್ಯಾಲೆನ್ಸ್ ಆಗೋದಿಕ್ಕೆ ಹಾಕ್ತಾ ಇರೋದು. ನಿಮಗೆ ಇಲ್ಲಿ ಹೆಚ್ಚು ಕಡಿಮೆ ಬೇಕಿದ್ರೆ ಮಾಡ್ಬೋದು. ನೋಡಿ, ಇವಾಗ ಲೋ ಫ್ಲೇಮ್ ಅಲ್ಲಿಟ್ಟು ನಾನು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ರೆಡಿ ಆಗಿದೆ. ಅಂದ್ರೆ ಮಾವಿನ ಕಾಯಿಯಲ್ಲಿ ಮಾಡಿರುವಂತ ಒಂದು ಸಣ್ಣ ಸೈಡ್ ಡಿಶ್ ಅಂತಾನು ಹೇಳ್ಬೋದು. ಇದು ಸ್ವಲ್ಪ ಇದ್ರೆ ಸಾಕು, ನಮಗೆ ಎಷ್ಟು ಬೇಕಿದ್ದು ಊಟ ಮಾಡ್ಬೋದು. ನೋಡಿ, ಇಲ್ಲಿ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಅಂದ್ರೆ ನಾವು ಚಟ್ನಿ ಎಲ್ಲ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿರೋದು. ನೋಡಿ, ಈ ರೀತಿ ಇರುತ್ತೆ. ಇದನ್ನ ನಮಗೆ ಸ್ಟೋರ್ ಮಾಡಿ ಇಡ್ಬೋದು, ಬೇಕಾಗುವಾಗ ತಗೋಬಹುದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.